ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರ್ಬೋದು. ಆ ವಿಡಿಯೋ ಮೇಲೆ ನಿಮ್ಗೆ ಒಂದು ಫೋಟೋ ಕಾಣಿಸ್ತಾ ಇದೆ, ಚಿಕ್ಕ ಕಂದಮ್ಮನ ಫೋಟೋ. ಆ ಚಿಕ್ಕ ಕಂದಮ್ಮನ ಫೋಟೋ ಅವರ ಮನೆ ಎದುರುಗಡೆ ಇರುವಂತಹವರು ಆ ಹುಡುಗಿಯನ್ನ ರೇಪ್ ಮಾಡಿ ಕೊಲೆ ಮಾಡ್ತಾರೆ. ಸೊ ಇಂಥ ನನ್ನ ಮಕ್ಕಳಿಗೆ ಏನಂತೇಳಿ ಕರಿಬೇಕು ಗೊತ್ತಾಗಲ್ಲ, ಇವರಿಗೆ ಏನಂತ ಎಂತ ಕಠಿಣ ಶಿಕ್ಷೆ ಕೊಡಬೇಕು ಗೊತ್ತಾಗಲ್ಲ. ಸೊ ಕಾನೂನಂತ ಏನೂ ಮಾಡಲ್ಲ. ಇಂಥವ್ರು ಯಾರ ವಿರುದ್ಧ ಕಠಿಣ ಕ್ರಮ ಕೊಟ್ಟರೆ ಏನು ಮಾಡ್ತಾರೆ, ಓದ್ತಾರೆ, ಜಿಲಿ ಆಗ್ತಾರೆ, ಮತ್ತೆ ಹೊರಗಡೆ ಬರ್ತಾರೆ. ಮತ್ತೆ ಇವತ್ತು ಇನ್ನೊಂದು ರೇಪ್ ಮಾಡಿದ್ದಾರೆ, ಮತ್ತೆ ಇನ್ನೊಂದು ಮಾಡ್ತಾರೆ. ಇವತ್ತು ಹೆಣ್ಮಗಳು ಸಹ ಕೊಲ್ಲಿದ್ದಾರೆ, ನಾಳೆ ಇನ್ನೊಂದು ಹುಡುಗಿಯನ್ನು ಕೊಲ್ತಾರೆ. ಇಂಥವ್ರ ವಿರುದ್ಧ ಕಠಿಣ ಕ್ರಮ ಯಾವಾಗ ತಗೊಳ್ತಾರೆ? ಸೊ ಇಂಥ ಒಂದು ಘಟನೆ ನಿಮ್ಮ ಮನೆ ಮೇಲೆ, ನಿಮ್ಮ ಮನೆಯ ಒಳಗಡೆ ಇರುವಂಥ ಹೆಣ್ಣು ಮಕ್ಕಳ ಮೇಲೆ, ಕಂದಮ್ಮ ಅಂತ ಚಿಕ್ಕ ಹುಡುಗಿಗಳ ಮೇಲೆ ನಡೀತಿದ್ದಾರೆ, ನಿಮಗೆ ಯಾವ ಥರ ಉರಿಯುತ್ತೆ ಹೇಳಿ? ಸೊ ಇಂಥರ ವಿರುದ್ಧ ನಮ್ಮ ಕಾನೂನು ಕಠಿಣ ಕ್ರಮ ತಗೊಳ್ತಾ ಇಲ್ಲ. ಯಾವಾಗ ಕಠಿಣ ಕ್ರಮ ತಗೊಳುತ್ತೆ? ಸೊ ಇಂಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಇಂಥವರಿಗೆ ಕಠಿಣ ಶಿಕ್ಷೆ ಯಾವಾಗ ಒದಗಿಸುತ್ತೆ? ಸೊ ಇತ್ತೀಚೆಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇಂಥ ಘಟನೆಗಳು ಸಾಕಷ್ಟು ಆಗ್ತಾ ಇದೆ. ದಿನಕ್ಕೊಂದಾಗ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇಂಥ ಘಟನೆ ಆಗ್ತಾ ಇದೆ. ಸೊ ಇದರ ವಿರುದ್ಧ ಕಠಿಣ ಕ್ರಮವನ್ನು ತಗೊಳ್ತಾ ಇಲ್ಲ. ಸೊ ಯಾರೇ ಆದರೆ ಏನು ವಿಡಿಯೋ ಮಾಡ್ತಾರೆ ಬಿಡ್ತಾರೆ. ಅದಕ್ಕೆ ಇದಕ್ಕೆ ತಕ್ಕಂತಹ ಕಠಿಣ ಕ್ರಮ ಯಾವಾಗ ಜರುಗಿಸ್ತಾರೆ ಗೊತ್ತಿಲ್ಲ. ಸೊ ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಂದು ಕುಟುಂಬದ ತಂದೆ ತಾಯಿಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಬಹಳ ಜಾಗೃತೆಯಿಂದ ಇರಿ. ಸೊ ಇಂಥವ್ರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಇಂಥ ತಪ್ಪು ಇನ್ನೊಬ್ರು ಮಾಡದೆ ತರ ಅಂತ ಕಠಿಣ ಕ್ರಮ ಕೂಡ ಒದಗಿಸಬೇಕು.